ಲಿಕ್ವಿಡ್ ರೂಪದಲ್ಲಿ ಜ್ವರ ಬಂದಾಗ ತಗೊಳ್ಬಹುದಾದಂತಹ ಒಂದು ಆಹಾರನ ನಾವು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಸಾಮಗ್ರಿಗಳು: ಭತ್ತದ ಹರಳು, ಧನಿಯಾ ಪುಡಿ, ಹಿಪ್ಪಲಿ ಪುಡಿ, ಸೈಂಧವ ಉಪ್ಪು, ಮಜ್ಜಿಗೆ. ಜ್ವರ ಬಂದಾಗ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಅಂತಂದ್ರೆ ಭತ್ತದ ಹರಳಿನ ರೆಸಿಪಿ. ಸೊ ಈ ಭತ್ತದ ಹರಳಿಗೆ ಬೇಕಾಗಿರೋ ಸಾಮಗ್ರಿಗಳಲ್ಲಿ ಮೊದಲನೇದು ಈ ನೀರನ್ನ, 1 ಲೋಟ ನೀರಷ್ಟನ್ನ ನಾವು ಬಿಸಿ ಮಾಡ್ಕೊಳ್ಳೋಣ. ಈ 1 ಲೋಟ ನೀರು ಬಿಸಿ ಆಗ್ತಾ ಇದ್ದ ಹಾಗೆ ಒಂದು ಅರ್ಧ ಕಪ್ಪಷ್ಟು ಭತ್ತದ ಹರಳನ್ನ ನಾವು ಇದಕ್ಕೆ ಸೇರಿಸೋಣ. ಈ ಭತ್ತದ ಹರಳು ಅನ್ನೋದು ಈ ಭತ್ತ ಇರುತ್ತಲ್ಲ ಅದನ್ನ ಕೆಂಡದಲ್ಲಿ ಹುರಿದು ಮಾಡುವಂಥದ್ದು. ಸೊ ನಮ್ಮದು ಮಂಗಳೂರು ಸೈಡಲ್ಲೆಲ್ಲ ಇದ್ರದ್ದು ಪ್ರಸಾದನ ತುಂಬ ಯೂಸ್ ಮಾಡ್ತೀವಿ ದೇವಸ್ಥಾನದಲ್ಲಿ. ಹಾಗೆ ಜ್ವರ ಬಂದಾಗ ಇದ್ರದ್ದು ಗಂಜಿ ಸಮೇತ ಅಷ್ಟೇ ಉತ್ತಮವಾದಂಥದ್ದು. ಮಕ್ಕಳನ್ನ ಕ್ಲಿನಿಕ್ಗೆ ಕರ್ಕೊಂಡು ಬಂದಾಗ ಪೇರೆಂಟ್ಸ್ ಯಾವಾಗಲೂ ಹೇಳೋದಿಷ್ಟೇ, ಮೇಡಮ್ ತುಂಬ ಜ್ವರ ಬಂದಿದೆ, ಸೊ ಏನೂ ತಿಂತಾ ಇಲ್ಲ ಅಂತ ಹೇಳಿ. ಸೊ ತಿಂತಾ ಇಲ್ಲ ಅಂತ ಹೇಳಿ ನೀವು ವರಿ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಈ ಥರದ್ದು ಭತ್ತದ ಹರಳಿನ ಗಂಜಿ ಏನಿದೆ, ಸೊ ಆ ಗಂಜಿನ ನೀವು ಮಾಡಿ ಕುಡಿಸ್ಬೋದು. ಇದು ಕುಡಿಯುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಸೊ ದಿನಕ್ಕೆ ನೀವು ಇದನ್ನೊಂದು 2-3 ಸಲ ಮಾಡಿ ಕುಡಿಸೋದ್ರಿಂದ ಎನರ್ಜಿ ಸಮೇತ ಬರುತ್ತೆ, ಹಾಗೆ ಇಮ್ಯುನಿಟಿ ಸಮೇತ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಈ ಭತ್ತದ ಹರಳು ಕುದೀತಾ ಇದೆ, ಇದು ಬೇಗ ಕರಗೋಗುತ್ತೆ. ಬಿಸಿ ತಾಗ್ತಾ ಇದ್ದ ಹಾಗೇನೆ ಇದು ಕರಗೋಗುತ್ತೆ. ಕುದ್ದಿರುವಂತಹ ಭತ್ತದ ಹರಳಿಗೆ ಈ ಸ್ಟವ್ ಆಫ್ ಮಾಡಿದ್ಮೇಲೆ 1 ಗ್ಲಾಸ್ ಅಷ್ಟು ಮಜ್ಜಿಗೆಯನ್ನು ಸೇರಿಸ್ಬೇಕಾಗತ್ತೆ. ಇದಕ್ಕೆ ನಾವು ಯಾವುದೇ ಥರದ ಒಗ್ಗರಣೆಯನ್ನು ಹಾಕೋಲ್ಲ. ಯಾಕೆ ಅಂದರೆ ಆಯುರ್ವೇದದಲ್ಲಿ ಹೇಳ್ತೀವಿ ಹೆವಿ ಆಹಾರ ತಿನ್ನಬಾರ್ದು ಅಂತ. ಸೊ ಜ್ವರ ಬಂದಂತಹ 2-3 ದಿನದಲ್ಲಿ ನಾವು ಈ ಲಿಕ್ವಿಡ್ನ ಕುಡಿತಾ ಇದ್ದಷ್ಟು ನಮಗೆ ಜೀರ್ಣಶಕ್ತಿನೂ ಚೆನ್ನಾಗಾಗತ್ತೆ, ಹಾಗೆ ಎನರ್ಜಿ ಸಮೇತ ಬರುತ್ತೆ. 1/4 ಚಮಚದಷ್ಟು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು, ಹಿಪ್ಪಲಿ ಅಂತ ನೀವೆಲ್ಲರೂ ಕೇಳಿರ್ತೀರ ಅಂದ್ಕೊಂಡಿದ್ದೀನಿ, ಈ ಹಿಪ್ಪಲಿ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ, ಇದನ್ನು ಸೇರಿಸಿ ಮಿಕ್ಸ್ ಮಾಡಿ ಈ ಗಂಜಿನ ನಾವು ಮಕ್ಕಳಿಗಿಂದ ಹಿಡಿದು ಹಾಗೆ ದೊಡ್ಡವ್ರ ಸಮೇತ ಕುಡಿಬೋದು. ನೆನಪಿರಲಿ, ಜ್ವರ ಬಂದಾಗ ಯಾವುದೇ ಥರದ ಹೆವಿ ಮೀಲ್ಸ್ ಆಗಿರ್ಬೋದು ಅಥವಾ ಜೀರ್ಣಶಕ್ತಿಗೆ ಕಷ್ಟ ಆಗುವಂತಹ ಆಹಾರನ ನಾವು ತಗೊಳ್ಳದೆ ಈ ರೀತಿ ಲಿಕ್ವಿಡ್ ಹಾಗೆ ಡೈಜೆಷನ್ಗೆ ಈಸಿ ಆಗುವಂಥ ಆಹಾರನ ನಾವು ಸೇವಿಸಬೇಕಾಗತ್ತೆ. ಲಾಜ ಡಾಕ್ಟರ್ ರೇಖಾ ಅವ್ರು ಹೇಳಿದಾಗೆ ಪ್ರಸಾದಕ್ಕೆ ಕೂಡ ಉಪಯೋಗಿಸ್ತಾರೆ, ಹಾಗೆ ಹೋಮಕ್ಕೆ ಕೂಡ ಉಪಯೋಗಿಸ್ತಾ ಬರ್ತೀವಿ. ಹೋಮ ಇದ್ದಾಗ ಒಂದು ಮದುವೆ ಇರಲಿ ಅಥವಾ ಮನೆಯಲ್ಲಿ ನಡೆಯುವಂಥ ಹೋಮ ಇರಲಿ, ಆಗ ನಾವು ಇದನ್ನು ತಗೊಂಡು ಬರ್ತೀವಿ. ಅದನ್ನು ತಂದ ಮೇಲೆ ನಾ ಅದ್ರ ಕೆಲಸ ಮುಗೀತು ಅಂತ ಹೇಳಿ ಒಂದು ಚೆಲ್ತೀವಿ, ಇಲ್ಲ ಯಾರಿಗಾನ ಕೊಟ್ಬಿಡ್ತೀವಿ. ಅದನ್ನು ಖಂಡಿತ ಮಾಡಬೇಡಿ. ಇನ್ಮೇಲೆ ನಿಮ್ಮ ಮನೇಲಿ ಯಾವಾಗಲೂ ಅದನ್ನು ಇಟ್ಟಿರಿ. ನಿಮಗೆ ಜ್ವರ ಬಂದಾಗ ಈ ಭತ್ತದ ಹರಳನ್ನು ಉಪಯೋಗಿಸಿ ಈ ರೀತಿ ಗಂಜಿ ಮಾಡಿದಾಗ ಇಮ್ಯುನಿಟಿನೂ ಜಾಸ್ತಿ ಆಗುತ್ತೆ, ಜೀರ್ಣಶಕ್ತಿನೂ ಹೆಚ್ಚಾಗುತ್ತೆ. ಜೊತೆಗೆ ಜ್ವರದ ಸಿಂಪ್ಟಮ್ಸ್ ಏನು, ನಮ್ಮ ಉಷ್ಣತೆ ಬಿಸಿ ಬರುವಂಥದ್ದು ಇರ್ಬೋದು, ಅಥವಾ ವಾಂತಿ ಬರೋಂಗೆ ಆಗ್ತಿರೋಂಗಿರ್ಬೋದು, ಇಲ್ಲ ಊಟ ಸೇರ್ದಲೇ ಇರೋದಿರ್ಬೋದು, ಇಲ್ಲ ಡಿಹೈಡ್ರೇಷನ್ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ.